ಒಳ್ಳೆ ಆಂಜನೇಯ ಸನ್ನಿಧಾನದಲ್ಲಿ ಗದಾಧಾರಿ ಹನುಮಾನ್ ಏನು ಟೀಸರ್ ರಿಲೀಸ್ ಮಾಡಿದ್ರು ಭಾಳ ಸಂತೋಷ ಆಯಿತು. ಎಲ್ಲದಕ್ಕಿಂತ ಮುಖ್ಯವಾಗಿ ಸಾರಾ ಗೋವಿಂದ್ ಅವರು ನಮ್ಮ ಕನ್ನಡ ಚಿತ್ರರಂಗದ ಆಸ್ತಿ. ಅವ್ರ ಬಗ್ಗೆ ಯಾವತ್ತೂ ಯಾವಾಗಲೂ ನಮ್ಮೆಲ್ಲರೂ ಗೌರವ ಇದೆ. ಅವ್ರ ಕೈಯಲ್ಲಿ ಏನು ಇವತ್ತು ಗದಾಧಾರಿ ಸಿನಿಮಾದ ಟೀಸರ್ ರಿಲೀಸ್ ಮಾಡಿದ್ರು ಅತ್ಯಂತ ಯಶಸ್ವಿ ಆಗಲಿ. ಈ ಸಿನಿಮಾದ ಬಗ್ಗೆ ಈಗಾಗಲೇ ಭಾಳಷ್ಟು ಜನ ಮಾತಾಡಿದ್ದಾರೆ. ನಾನು ಎರಡು ವಿಚಾರ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಒಂದು, ನಿನ್ನೆ ಹೋಮ್ ಡಿಪಾರ್ಟ್ಮೆಂಟ್ ಆಗಿರೋದು 200 ರೂಪಾಯಿ ಟಿಕೆಟಿಗೆ ಅದಕ್ಕೆ ಕೊಟ್ಟರು ಅಂತ ಭಾಳಷ್ಟು ಜನ ಮಧ್ಯದಲ್ಲಿ ನಾನು ಮೀಡಿಯಾದ ಕೇಳ್ತಾ ಇದ್ದೀನಿ, ವಾಟ್ಸಪ್ ಮತ್ತು ಮಾತಾಡ್ತಾ ಇದ್ದೀನಿ. 2016 ಸತತವಾಗಿ ಮುಖ್ಯಮಂತ್ರಿಗಳ ಒಡನಾಟ ಹಿಡ್ಕೊಂಡು ಕಷ್ಟಪಟ್ಟು ಹೋಮ್ ಡಿಪಾರ್ಟ್ಮೆಂಟ್ ಹಿಡ್ಕೊಂಡು ಮಾಡಿದ್ದು. ಇದಕ್ಕೇನೋ ಶ್ರೇಯಸ್ ಸಿಗಬೇಕು ಅಂದರೆ ಸಾರಾ ಗೋವಿಂದ್ ಅವರಿಗೆ. ನಾನು ಕೂಡ ಅವರು 2016 ಕಾರ್ಯದರ್ಶಿ ಆಗಿದ್ದೆ. ನಾನು ಭಾಳ ಜನ ಬಂದು ಯಾರೋ ನಾವು ಮಾಡಿದೆ ನೀನು ಮಾಡಿದೆ, ಬಟ್ ಅವ್ರಿಗೆ ಯಾವುದು ಕ್ರೆಡಿಟ್ ಬೇಕಾಗಿಲ್ಲ. ಅವ್ರು ಕನ್ನಡದಲ್ಲಿ ಯಾವತ್ತೂ ನಿಸ್ವಾರ್ಥ ಭಾವನೆಯಿಂದ ಚಿತ್ರರಂಗದ ಒಳ್ಳೇದಾಗಬೇಕು. ಯಾಕಂದರೆ ಈ ಸನ್ನಿಧಾನದ ಸುಳ್ಳು, ನಾನು ಆಂಜನೇಯನ ಮನೆ ದೇವರು, ನಾನು ಸುಳ್ಳು ಹೇಳಲ್ಲ. ಅವ್ರಿಗಿರೋಷ್ಟು ಆಸಕ್ತಿ ಚಿತ್ರರಂಗದ ಬಗ್ಗೆ, ನಿರ್ಮಾಪಕ ಸಂಘ, ವಾಣಿಜ್ಯದ ಬಗ್ಗೆ ಯಾರೂ ಭವಿಷ್ಯ ಇರೋದಿಲ್ಲ. ಯಾಕಂದ್ರೆ ಈ ಸಂದರ್ಭದಲ್ಲಿ ಈ ಪುಣ್ಯಕ್ಷೇತ್ರ ಹೇಳ್ತಾ ಇದ್ದಾರೆ ನನ್ನ ಅನುಭವ, ವೈಯಕ್ತಿಕ ಅನುಭವ. ದಯವಿಟ್ಟು ಅವ್ರು ಯಾವತ್ತೂ ಯಾವಾಗಲೂ ಸ್ವಾರ್ಥ ಭಾವನೆ ನೀವು ಮಾಡ್ಕೊಳ್ಳಿ. ನಾನೇ ಮಾಡಿದ್ದೀನಿ, ನೀವೇ ಮಾಡಿದ್ದೀನಿ, ಅವ್ರದ್ದೇ ಮಾಡಿದ್ರೆ ಬೇಡ. ನಮಗೆ ಗೊತ್ತಿರೋ ವಿಚಾರವಾಗ 200 ರೂಪಾಯಿ ಟಿಕೆಟ್ ಇವತ್ತೇಂದ್ರ ಇಂಪ್ಲಿಮೆಂಟ್ ಆಗ್ತಾ ಇದ್ದಾರೆ. ಈಗಾಗಲೇ ಇನ್ನೂ 15 ಡೇಸ್ ಟೈಮ್ ತೊಗೊಂಡಿದ್ದಾರೆ. ಇನ್ನೂ ಏನೂ ಆಗದೆ ಏನೇನೋ ಮಾತಾಡಿ ಆಗುವಂಥ ಕೆಲಸಕ್ಕೆ ಅಡಚಣೆ ಮಾಡುವಂಥ ಕೆಲಸ ಮಾಡಬೇಡಿ ಅಂತ ತಮ್ಮ ಮಾಧ್ಯಮದ ಮೂಲಕ ಕೇಳ್ಕೊಂತ. ಯಾಕಂದರೆ ಈಗಾಗಲೇ ಆಗಿದೆ, ಹಿಂದೆ ಆದಾಗ ಏನಾಯಿತು ಅಂತ ಗೊತ್ತು. ಇನ್ನು ಇಂಪ್ಲಿಮೆಂಟ್ ಆಗೋ ತನಕ ದಯವಿಟ್ಟು ಕೈ ಮುಗಿದು ಕನ್ನಡ ಚಿತ್ರರಂಗದ ಏಳಿಗೆಯಾಗಿ ನೋಡಿ. ನಮ್ಮವ್ರಿಗೆ ಹೇಳ್ತಾರೆ, ನಮ್ಮವ್ರಿಗೆ ಇನ್ಯಾರೂ ಇಲ್ಲ, ನಮ್ಮವರು ಅಂತ ಕೆಲಸ ಮಾಡುವಂಥ ಮಾಡಬೇಡಿ ದಯವಿಟ್ಟು. ನಾನು ಯಾರಿಗೂ ದೋಷಣೆ ಮಾಡ್ತಾ ಇಲ್ಲ, ಇನ್ಯಾರಿಗೂ ಪರ್ಟಿಕ್ಯುಲರ್ ಹೇಳ್ತಾ ಇಲ್ಲ. ಕೆಲಸ ಆಗೋದಕ್ಕೆ ಆಗೋವಂಥದ್ದಕ್ಕೆ ಅಡಚಣೆ ಮಾಡೋಂಥ ಕೆಲಸ ದಯವಿಟ್ಟು ಮಾಡಬೇಡಿ. ಚಿತ್ರರಂಗ ಬೆಳಿಬೇಕು, ಉಳಿಬೇಕು, ಇನ್ನು ಮುಂದಿನ 50 ವರ್ಷಗಳ ಭವಿಷ್ಯ ನೋಡಬೇಕು ಅಂದರೆ ಇಂಥ ವ್ಯಕ್ತಿಗಳು ಇವರಿದ್ದಾರೆ, KV ಚಂದ್ರಶೇಖರ್ ಇದ್ದಾರೆ. ಅವರೆಲ್ಲ ನಿಜವಾಗ್ಲೂ ಚಿತ್ರರಂಗಕ್ಕೆ ನರಸಿಂಹರು ಹೇಳ್ತಾರೆ, ಕನ್ನಡ ಬರಲ್ಲ, ಕನ್ನಡ ಮಾತಾಡಲ್ಲ ಅಂತ ಹೇಳ್ತಾರೆ. ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿರುವಂಥ ಕೊಡುಗೆ ಏನು ಗೊತ್ತಂದ್ರೆ 3, 4, 5, 6 ಸಿನಿಮಾ ಮಾಡಿದ್ದಾರೆ, 8 ಸಿನಿಮಾ ಮಾಡಿದ್ದಾರೆ. ಪ್ಲಸ್ 3 ಥಿಯೇಟ್ರ್ಗಳನ್ನು ಕನ್ನಡ ಚಿತ್ರರಂಗದ ಕನ್ನಡಕ್ಕೋಸ್ಕರ ಮಾಡಿದ್ದಾರೆ. ಸಿನಿಮಾ ರಂಗದಲ್ಲಿ ಅವ್ರ ಕೊಡುಗೆ ತುಂಬ ಇದೆ. ಸುಮ್ಮನೆ ಒಬ್ಬ ಮನುಷ್ಯನ ದೋಷಣೆ ಮಾಡೋದು, ಅವ್ನು ಸರಿ ಇಲ್ಲ, ಅವ್ನು ಕನ್ನಡ ಬರ, ಇದು ಕರ್ನಾಟಕದ ಹುಟ್ಟಿ ಬೆಳೆದು ಕಷ್ಟಪಟ್ಟು 100 ರೂಪಾಯಿದಿಂದ ಲಕ್ಷದಿಂದ ಕೋಟಿ ಮಾಡ್ಕೊಂಡು ಏನೋ ಚೆನ್ನಾಗಿದ್ದಾರೆ, ಅದಕ್ಕೆ ಆಶೀರ್ವಾದ ಮಾಡಬೇಕು. ಅದೇ ಥರ ಅವ್ರ ಮಗ ರವಿ ಕಿರಣ್ ಇದಾರಲ್ಲ, ತುಂಬ ಸಂಭಾವಿತ, ನಡತೆ, ವಿಧೇಯತೆ, ಸಂಸ್ಕಾರ ಎಲ್ಲ ಇದೆ. ಒಳ್ಳೆ ಆ್ಯಕ್ಟಿಂಗ್ ಇದೆ. ಗದಾಧಾರಿ ಹನುಮಾನ ಏನು ಸಿನಿಮಾ, ಈ ಪ್ರೊಡ್ಯೂಸರ್ ಬಸವರಾಜು ಮತ್ತು ಅವರು ರೇಣುಕಾ ಪ್ರಸಾದ್ ಅವರು ಧೈರ್ಯವಾಗಿ ಬಂಡವಾಳ ಹಾಕಿದ್ದಾರೆ. ನೀವು ಬಂಡವಾಳದ 2ರಷ್ಟು ದುಡ್ಡು ಖಂಡಿತ ಬರುತ್ತೆ. ಯಾಕಂದರೆ ಒಳ್ಳೆಯ ದಿನ ಒಳ್ಳೆಯ ಜಾಗದಲ್ಲಿ ಹನುಮಾನ್ ಮಂದಿರ ಮಾಡ್ತಾ ಇದ್ದೀರಾ. ಸಾರಾ ಗೋವಿಂದರ ಆಶೀರ್ವಾದ ಬೆಂಬಲ ನಿಮಗೆಲ್ಲ ಇದೆ. ನಮ್ಮ ಶಿಲ್ಪಾ ಶ್ರೀನಿವಾಸರು ಹೇಳಿದ್ರು, ಪಟೇಲ ಅಂತಾರೆ, ಫಸ್ಟ್ ಪಿಕ್ಚರ್ ಪಟೇಲ, ಆಮೇಲೆ ಎಸ್ಕ್ಯೂಸ್ ಮಾಡಿದ್ದು. ನಾನು ವಾಣಿಜ್ಯ ಮಂಡಳಿ ವೆಲ್ಫೇರ್ ಫಂಡು ಕ್ರಿಯೇಟ್ ಮಾಡೋದು ಸಾರಾ ಗೋವಿಂದ್ ಪ್ಲಸ್ ನಮ್ಮ ಕುಮಾರ್ ಅವರು ಮಾಡಿ ಫಂಡನ್ನ ಕ್ರಿಯೇಟ್ ಮಾಡಿ ಒಂದು ದೊಡ್ಡ ಮಟ್ಟದ ಅಮೌಂಟ್ ಮಾಡಿದಾಗ ಯಾವುದೋ ಒಂದು ಸಂದರ್ಭನ ಯುಟಿಲೈಸ್ ಮಾಡಿಕೊಂಡು ಇವರೆಲ್ಲ ಅನುಮತಿ ತೊಗೊಂಡು ವಾಣಿಜ್ಯ ಮಂಡಳಿ ಕಾರ್ಯಕಾರಿ ಸಮಿತಿ ಹಣ ತಗೊಂಡು 2 ಲಕ್ಷ ಇರೋದ್ರೆ ಡೆತ್ ಫಂಡ್ನ, ವೆಲ್ಫೇರ್ ಫಂಡ್ನ 4 ಲಕ್ಷ ಮಾಡುವಂಥದ್ದಕ್ಕೆ ಕಾರಣಭೂತರಾದ ಎಲ್ಲ ವಾಣಿಜ್ಯ ಮಂಡಳಿಯ ಪದಾಧಿಕಾರಿಗಳು, ಸಾರಾ ಗೋವಿಂದ್ ಅವರು, ಎನ್ ಕುಮಾರ್ ಅವರು, ಎಲ್ಲ ಕಾರ್ಯಕಾರಿ ಸಮಿತಿ. ನಂದಲ್ಲ, ಅದು ಭಗವಂತರ ಪ್ರೇರಣೆ ಇತ್ತು, ಆ ಸಂದರ್ಭ ಇತ್ತು. ಮುಂದೆ ಮಾಡೋಕ್ಕಾಗೋದು ಕಷ್ಟ ಇದೆ. ಗೋವಿಂದರು ಬೈತಾ ಇರ್ತಾರೆ, ಏನೇ ಮಾಡಿಬಿಟ್ಟೆ ಅಂತ. ಮಾಡಿದ್ಮೇಲೆ ಉಳಿಸೋದಕ್ಕೆ ಕೆಲಸ ಮಾಡಿ ಸಮಿತಿ ಕೇಳ್ಕೊಂಡಿದ್ದೀನಿ. ನಮ್ಮ ವೆಲ್ಫೇರ್ ಫಂಡ್ನ ಇನ್ನೂ 4 ರಿಂದ 8 ಮಾಡೋವಂಥದ್ದು ಯಾವುದೋ ಒಂದು ದಾರಿ ಇದ್ರೆ ನಿಮ್ಮೊಬ್ಬರ ಕೈಲಿ ಆಗೋದು, ಅದು ಮಾಡಿ ಅಂತ ಹೇಳ್ತಾ, ಗದಾಧಾರಿ ನಮ್ಮ ಕೊಲ್ಲ ಡೈರೆಕ್ಟ್ರು, ಹೊಸ ಡೈರೆಕ್ಟ್ರು, ನಿಜವಾಗ್ಲೂ ಆ ಎಂಟೈರ್ ಟೈಟ್ಲಲ್ಲೇ ಒಂದು ವೈಬ್ರೇಷನ್ ಇದೆ. ಖಂಡಿತವಾಗ್ಲೂ ಸಿನಿಮಾ ನೀವು ಚೆನ್ನಾಗಿ ಮಾಡಿರ್ತೀರ ಅಂತ ಅನ್ಸುತ್ತೆ. ಯಾಕಂದರೆ ರವಿ ಕಿರಣ್ ಇಸ್ ವೆರಿ ಲಕ್ಕಿ ಫೆಲೋ. ಅವರು ಎಷ್ಟು ಸಂಭಾವಿತ ಅಂದರೆ ಒಂದು ಸ್ವಲ್ಪನೂ ಅಹಂಕಾರ ಇಲ್ಲ. ಅವ್ರ ಮೇಲೆ ಬಂಡವಾಳ ಹಾಕಿದ್ರಲ್ಲ ಇವರಿಬ್ಬರು, ನಿಜವಾಗ್ಲೂ ಇವ್ರು ಚಪ್ಪಾಳೆ ಮೂಲಕ ನಾವು ಅಭಿನಂದಿಸಬೇಕು ಇವರಿಗೆ. ಯಾಕಂದರೆ ಸಿನಿಮಾ ಮಾಡಿ ಹುಡುಗಾಟ ಅಲ್ಲ. ಇವತ್ತಿನ ಕಾಲದಲ್ಲಿ ಕನ್ನಡ ಸಿನಿಮಾಗಳನ್ನ ತುಳಿಯುವಂಥ ಕೆಲಸ ಆಗ್ತದೆ, ಬೆಳೆಸುವಂಥ ಕೆಲಸ ಮಾಡೋಕ್ಕೆ 200 ರೂಪಾಯಿ ಮಾಡುವಂಥ ಕೆಲಸ ಮಾಡೋದು ಭಾಳ ಶ್ಲಾಘನೀಯ. ಏನೇ ಆಗಲಿ, ನನ್ನ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಪರವಾಗಿ, ಚಿತ್ರೋದ್ಯಮ ಪರವಾಗಿ ಸಾರಾ ಗೋವಿಂದರೇ ತಮ್ಮ ಅಭಿನಂದನೆ ಹೇಳ್ತಾ, ಈ ಸಿನಿಮಾ ಅತ್ಯಂತ ಯಶಸ್ವಿಯಾಗಿ ಹಾಕಿದ ಬಂಡವಾಳ 2ಕ್ಕೆ 3ರಷ್ಟು ಬಂದು ಇನ್ನೂ 10, 6 ಸಿನಿಮಾ ಮಾಡುವಂಥ ಶಕ್ತಿ ಪ್ರೊಡ್ಯೂಸರ್ ಕೊಡಲಿ. ನಮ್ಮ ರವಿ ಕಿರಣ್ ಕನ್ನಡ ಚಿತ್ರ ಒಂದು ದೊಡ್ಡ ಹೀರೋ ಆಗಲಿ ಅಂತ ಹೇಳ್ತಾ, ಆ ನಿರ್ದೇಶಕರು ಒಳ್ಳೇದಾಗ್ತದೆ ಹೇಳ್ತಾ ನಾನು 2 ಮಾತು ಮುಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.